ಅಂಗನವಾಡಿಯಲ್ಲಿ ಸಿಗುವ ಆಹಾರವೇ ಅಪೌಷ್ಟಿಕನ ಅನ್ನುವಂಥ ಒಂದು ವಿಚಾರ ಸ್ಫೋಟಕ ಸತ್ಯ ಈಗ ಬಯಲಾಗ್ತಾ ಇದೆ. ಸರ್ಕಾರದ ಕೋಟಿ ಕೋಟಿ ಹಣ ಪೌಷ್ಟಿಕ ಆಹಾರದ ಹೆಸರಲ್ಲಿ ನೀರಲ್ಲಿ ಹೋಮ ಆಗ್ತಾ ಇದೆಯಾ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಟಿವಿ9 ಒಂದು ತನಿಖಾ ವರದಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈ ಸ್ಫೋಟಕ ಸತ್ಯ ಬಟ ಬಯಲಾಗ್ತಾ ಇದೆ. ನಿಮ್ಮ ಮಕ್ಕಳ ಅಂಗನವಾಡಿ ಆಹಾರ ನಿಜವಾಗ್ಲೂ ಕೂಡ ಪೌಷ್ಟಿಕವಾಗಿದೆಯಾ? ನಿಮ್ಮ ಮಕ್ಕಳು ಅಂಗನವಾಡಿ ಆಹಾರ ತಿಂತಾ ಇದ್ರೆ ಈ ವರದಿ ನೀವು ನೋಡಲೇಬೇಕು. ನಿಮ್ಮ ಮನೆಯ ಗರ್ಭಿಣಿಯರು ಮಾತೃಪೂರ್ಣ ಆಹಾರವನ್ನ ಸೇವಿಸ್ತಾ ಇದ್ದಾರಾ? ಹಾಗಾದ್ರೂ ಕೂಡ ನೀವು ತುಂಬಾ ಎಚ್ಚರವಾಗಿರಬೇಕು. ಯಾಕಂದ್ರೆ ಅವರ ಈ ಆಹಾರದಲ್ಲಿ ಪೌಷ್ಟಿಕಾಂಶವೇ ಇಲ್ಲದ, ಕಳಪೆ ಗುಣಮಟ್ಟದ, ತಿನ್ನಲು ಯೋಗ್ಯವೇ ಅಲ್ಲದ ಅಂಶಗಳಿವೆ ಅಂತ ಆಹಾರವನ್ನು ಅವರು ಸೇವಿಸ್ತಾ ಇದ್ದಾರೆ. ಅದರ ಹಿಂದಿನ ಮರ್ಮ ಏನು ಅನ್ನೋದನ್ನ ಟಿವಿ9 ತನಿಖಾ ವರದಿಯಿಂದ ಬಟ ಬಯಲು ಮಾಡ್ತಾ ಇದೆ. ಬನ್ನಿ ನೋಡಿ. ಅಪೌಷ್ಟಿಕತೆಯಿಂದ ಬಳಲುತ್ತಿರೋ ಮಕ್ಕಳು ಆರೋಗ್ಯವಂತರಾಗಿ ಬೆಳೆಯಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲ ನಮ್ಮ ಮಕ್ಕಳನ್ನ ಅಂಗನವಾಡಿಗೆ ದಾಖಲಿಸುತ್ತೇವೆ. ಅಲ್ಲಿ ಸಿಗ್ತಿರೋ ಆಹಾರವೇ ಅಂತ ಪ್ರಶ್ನೆ ಮಾಡೋ ಕಾಲ ಈಗ ಬಂದಿದೆ. ಯಾಕಂದ್ರೆ ಅಲ್ಲಿ ನಿಮ್ಮ ಮಕ್ಕಳು ತಿನ್ನುತ್ತಿರೋ ಆಹಾರ ಪೌಷ್ಟಿಕಾಂಶ ಭರಿತ ಆಹಾರವಲ್ಲ. ಮಾತೃಪೂರ್ಣ ಯೋಜನೆ ಹೆಸರಲ್ಲಿ ಕೊಡ್ತಿರೋ ಆಹಾರ ತಿನ್ನಲು ಯೋಗ್ಯವಾಗಿಲ್ಲ. ಅದ್ಯಾಕೆ ಅನ್ನೋದನ್ನ ಟಿವಿ9 ತನಿಖಾ ವರದಿ ಬಯಲು ಮಾಡಲಿದೆ ನೋಡಿ. ರಾಜ್ಯದಲ್ಲಿ ಅಪೌಷ್ಟಿಕತೆಯ ಕೊರತೆ ನಿವಾರಣೆಯಾಗಿಲ್ಲ. ಇತ್ತೀಚೆಗಷ್ಟೇ ಸರ್ಕಾರ ಅಪೌಷ್ಟಿಕ ಕೊರತೆಯ ಮಕ್ಕಳ ಲೆಕ್ಕ ಹಾಕಿದೆ. ಮಕ್ಕಳ ತೂಕದ ಆಧಾರದ ಮೇಲೆ ಯಾರು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ ಅನ್ನೋ ಪಟ್ಟಿಯನ್ನೇ ತಯಾರಿಸಿದೆ. ಪ್ರತಿ ವರ್ಷ ಸರ್ಕಾರಗಳು ಅಪೌಷ್ಟಿಕತೆಯ ಕೊರತೆ ನೀಗಿಸೋದಕ್ಕೆ ಕೋಟಿ ಕೋಟಿ ಖರ್ಚು ಮಾಡುತ್ತಿವೆ. ಆದ್ರೆ ಆ ಹಣವಂತೂ ಸದುಪಯೋಗ ಆಗುತ್ತಿಲ್ಲ. ಇಂತಹದ್ದೊಂದು ಆರೋಪಕ್ಕೆ ಸಾಕ್ಷಿ ಒದಗಿಸುತ್ತೆ ನಿಮ್ಮ ಟಿವಿ9 ವರದಿ. ಬ್ಯಾಡ್ರಿ, ಈಗ ಕೊಟ್ರೆ ನೀವೆಲ್ಲಾನು ಈಗ ನೀವು ಹೇಳಂಗೆ ಆಗುವಂಗಿಲ್ಲ. ನಾವೆಲ್ಲ ಸರಿ ಮಾಡ್ತೇವೆ ಮುಂದೆ. ಸಾಮೂಹಿಕವಾಗಿ ನಾವು ಈ ಸುಸೈಡ್ ಮಾಡ್ಕೋಬೇಕು ಅನ್ನೋಷ್ಟು ಪರಿಸ್ಥಿತಿಗೆ ಬಂದೇವೆ ನೋಡ್ರಿ ಸರ್. ನಿಜವಾಗ್ಲೂ ಬೇಜಾರಾಗಿದ್ರಿ ಸರ್. ನಮ್ಗೆ ಯಾರ ಹತ್ರ ಹೇಳ್ಕೊಬೇಕ್ರಿ ಸರ್? ನಾವು ಎಲ್ಲ ಅಧಿಕಾರಿಗಳು ನಮಗೆಲ್ಲ ಇದು ಮಾಡ್ತಾರೆ ಸರ್. ಸುಪ್ರೀಂ ಕೋರ್ಟ್ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಮಾಡುವಲ್ಲಿ ಮಧ್ಯವರ್ತಿಗಳು ಇರಬಾರ್ದು ಎನ್ನುತ್ತೆ. ಆದ್ರೆ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಮಾಡುವ ಗುತ್ತಿಗೆಯನ್ನ ಇಂಥವರಿಗೆ ನೀಡಬೇಕು ಅಂತ ಶಾಸಕರು ಶಿಫಾರಸು ಪತ್ರಗಳನ್ನ ನೀಡುತ್ತಿದ್ದಾರೆ. ಈ ಮೂಲಕ ಸುಪ್ರೀಂ ಕೋರ್ಟ್ ಆದೇಶವನ್ನ ಶಾಸಕರು ಹಾಗೂ ಅಧಿಕಾರಿಗಳು ಒಟ್ಟಾಗಿಯೇ ಗಾಳಿಗೆ ತೂರುತ್ತಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಏನು ಮಾಡ್ತಾರೆ, ಅದನ್ನು ಸ್ಟ್ರೀಮ್ಲೈನ್ ಮಾಡೋದಕ್ಕಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ದಕ್ಷಿಣ ಕನ್ನಡ, ಉಡುಪಿಯಲ್ಲೆಲ್ಲ MSPTC ಅವರು ತುಂಬ ವಿದ್ಯಾವಂತರಾಗಿರೋದ್ರಿಂದ ಅವರು ಟೆಂಡರ್ ಕರೆದು ಸಾಮಗ್ರಿಗಳನ್ನ ಲೆಸ್ ಪ್ರೈಸಲ್ಲಿ ತೊಗೊಂಡು ಅದನ್ನು ನಮ್ಮ ಅಂಗನವಾಡಿಗೆ ಸಪ್ಲೈ ಮಾಡ್ತಾರೆ. ಆದರೆ ರೈಟಿಂಗಲ್ಲಿ ಎಲ್ಲೂ ಕೂಡ ರೂಲ್ ಇಲ್ಲ ದಟ್ ಅವರು ಟೆಂಡರ್ ಮಾಡಿ ಕರಿಬೇಕು ಅಂತ. ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಅವರು ಹೇಳ್ತಿರೋದು ಅಕ್ಷರಶಃ ಸತ್ಯ. ದಕ್ಷಿಣ ಕರ್ನಾಟಕದಲ್ಲಿ ಆಹಾರ ಸರಬರಾಜು ವಿಚಾರದಲ್ಲಿ ಅಂತ ಅವ್ಯವಹಾರ ಕಾಣಿಸೋದಿಲ್ಲ. ಆದರೆ ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳಲ್ಲಿ ಬಡ ಮಕ್ಕಳ ಅಪೌಷ್ಟಿಕತೆ ನೀಗಿಸೋ ಅನ್ನಕ್ಕೋ ಕನ್ನ ಹಾಕ್ತಿದ್ದಾರೆ. ಅದರಲ್ಲೂ ಅಧಿಕಾರಿಗಳಂತೂ ಸಾವಿರ ಲಕ್ಷಗಳಲ್ಲಿ ಲಂಚ ಕೇಳುತ್ತಿದ್ದಾರೆ. ಟಿವಿ9 ಧಾರವಾಡ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅವ್ಯವಹಾರಗಳನ್ನು ಸಾಕ್ಷಿ ಸಮೇತ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಮುಂದಿಟ್ಟಿತ್ತು. ಈ ಬಗ್ಗೆ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಧಾರವಾಡ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಅವರ ನೇತೃತ್ವದಲ್ಲಿ ತನಿಖೆಗೆ ಆದೇಶ ನೀಡಿದ್ದಾರೆ. ನಮ್ಮ ಮಾಧ್ಯಮ ಮಿತ್ರರು ಅಂಗನವಾಡಿ ಊಟದ ಸಂಬಂಧಪಟ್ಟಂಗೆ ಒಂದು ಆಡಿಯೋ ಕ್ಲಿಪ್ಪನ್ನು ಕಳಿಸ್ಕೊಟ್ಟಿದ್ರು. ಅದರಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳದ್ದು ಮಾತುಕತೆದು ವಿಡಿಯೋ ಕ್ಲಿಪ್ ಇತ್ತು. ಸೊ ಅದರದ್ದು ಸೂಕ್ತವಾದ ತನಿಖೆಗೆ ನಾನು CEO ZP ಅವರಿಗೆ ಹಾಕಿದ್ದೆ. ಅವರು ಕೂಡ ಬಹುತೇಕ ತನಿಖೆ ಮುಗಿಸಿದ್ದಾರೆ. ಅದರದ್ದು ವರದಿ ನಾನು ನಿರೀಕ್ಷೆಯಲ್ಲಿದ್ದೀನಿ.
ಬಡ ಮಕ್ಕಳ ಅಪೌಷ್ಟಿಕತೆಯನ್ನ ನೀಗಿಸೋಕೆ ಅಂತ ಸರ್ಕಾರ ಪೌಷ್ಟಿಕಾಂಶ ಆಹಾರ ನೀಡಿದ್ರೆ ಅದು ಶಾಸಕರ ಬೆಂಬಲಿಗ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನ ಮತ್ತಷ್ಟು ಆರೋಗ್ಯವಂತರನ್ನಾಗಿ ಮಾಡುತ್ತಿದೆ. ಅಪೌಷ್ಟಿಕತೆಯಂತ ನಿವಾರಣೆಯಾಗ್ತಿಲ್ಲ. ಅಷ್ಟಕ್ಕೂ ಇಲ್ಲಿ ಏನೆಲ್ಲ ಅವ್ಯವಹಾರ ಆಗ್ತಿದೆ ಅನ್ನೋ ಇಂಚಿಂಚ ಮಾಹಿತಿಯನ್ನ ನಾವು ಸಾಕ್ಷಿ ಸಮೇತ TV9 ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಿದ್ದೇವೆ. ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಜಿಲ್ಲೆಗಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಲಂಚಗುಳಿತನಕ್ಕೆ TV9 ಕೈಗನ್ನಡಿ ಹಿಡಿಯಲಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರೇ ತಪ್ಪದೆ ಈ ಕಾರ್ಯಕ್ರಮ ನೋಡಿ. ರಹಮತ್ ಕಂಚಗಾರ್, TV9 ಹುಬ್ಬಳ್ಳಿ.